ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನಸು ಅನ್ನೋಂಥದ್ದು ಇದ್ದೇ ಇರುತ್ತೆ, ಅಥವಾ ರಾತ್ರಿ ಮಲಗಿ ಬೆಳಗ್ಗೆ ಏಳೋ ಹೊತ್ತಿಗೆ ಸಾಕಷ್ಟು ಕನಸುಗಳನ್ನ ಕಂಡಿರ್ತೀವಿ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅಥವಾ ಅಭಿವೃದ್ಧಿಯ ಜೀವನವನ್ನು ಕಾಣಬೇಕು, ಫಾರಿನ್ ಟ್ರಾವೆಲ್ ಮಾಡಬೇಕು, ಅಥವಾ ಬಿಸ್ನೆಸ್ ಮಾಡಬೇಕು, ಈ ರೀತಿ ಹಲವಾರು ಕನಸುಗಳಿರುತ್ತೆ. ಅವ್ರದ್ದೇ ಕ್ಷೇತ್ರದಲ್ಲಿ ಶೈನ್ ಆಗಬೇಕು ಅಂತೆಲ್ಲ. ನಮ್ಮ ಒಂದು ಪ್ರತಿ ಕನಸುಗಳು ಕೂಡ ನನಸಾಗಬೇಕು, ಅಥವಾ ನಾನು ಏನು ಡ್ರೀಮ್ ಪಡ್ತೀನಿ ಅದೆಲ್ಲ ಕೂಡ ನಿಜ ಆದರೆ ಸಾಕಪ್ಪ ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ಏನಾದರೂ ಒಂದು ಸರಳವಾಗಿರುವಂಥ ರೆಮಿಡಿ ತಿಳಿಸ್ಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸರಳವಾಗಿ ನೀವು ಕೇಳ್ತಾ ಇದ್ದೀರಿ. ಏನು ಕನಸಿಟ್ಕೊಂಡಿದ್ದೀರೋ ಅದು ಅವರಲ್ಲೇ ಇರಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಕನಸು ಹೊತ್ಕೊಂಡಿರ್ತಾರೆ, 100 ಜನ ಕೈಲಿರ್ತಾರೆ. ಆ ಕನಸು ನನಸು ಆದಮೇಲೆ ಹೇಳಿದರೆ ಉತ್ತಮ. ಇಲ್ಲಿ 3 ಥರದ ಜನ ಇದ್ದಾರೆ: ಉತ್ತಮರು, ಮಧ್ಯಮರು, ಅಧಮರು. ಹೇಳದೆ ಮಾಡುವವನು, ಹೇಳದೇನೆ ಮಾಡುವವನು ಉತ್ತಮ ದೃಷ್ಟಿ ಬಂದ್ಬಿಡ್ತಾನೆ. ಹೇಳಿ ಮಾಡುವವನು ಮಧ್ಯಮನು, ಹೇಳಿ ಮಾಡದೇ ಇರುವವನು ಅಧಮನು. ಅವನು ಮಾಡೋದೇ ಇಲ್ಲ, ಹೇಳ್ಕೊಂಡು ಇಟ್ಬಿಡ್ತಾರೆ. ಕೆಲವು ಕನಸುಗಳು ಬಿದ್ದಾಗ ಗೌಪ್ಯವಾಗಿಡಬೇಕಾಗಿರುತ್ತೆ. ಇದೊಂದು ದೊಡ್ಡ ಸಬ್ಜೆಕ್ಟ್. ನನ್ನ ನಿಧಿ ಇದೆ, ನನ್ನ ಬಂದಿದ್ದೀನಿ, ತೆಗೆದು ಕೆಲವ್ರಿಗೆಲ್ಲ ಕನಸಲ್ಲಿ ಹೇಳ್ತಿರ್ತಾರಂತೆ. ಈ ಥರದ್ದೆಲ್ಲ ಕೆಲವಿರುತ್ತವೆ. ಅದನ್ನು ನೀವು ನಿಮಗೆ ಸಂಬಂಧಪಟ್ಟ ಗುರುಗಳ ಬಳಿ ಹೇಳ್ಕೊಳ್ತೀರಿ, ಚೆನ್ನಾಗಿರುತ್ತೆ. ಕೆಟ್ಟ ಕನಸು ಬಿದ್ದರೂ ದಯವಿಟ್ಟು ಹೇಳ್ಕೊಳ್ಳಿ. ಆದರೆ ನಿಮಗೆಲ್ಲೋ ಒಂದು ಕಡೆ ಭಾಗ್ಯದ ಬಾಗಿಲು ತೆಗೆಯುವಂಥ ಕನಸು ಇಟ್ಕೊಂಡಿದ್ದಾರೆ, ನನಸು ಮಾಡಿಕೊಳ್ಳಬೇಕಾದರೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಏನೋ ಪ್ರಯತ್ನ ಪಟ್ಟು ನನ್ನ ಕನಸು ನನಸಾಗಲಿಲ್ಲ ಗುರು ಅನ್ನೋರು ಏನು ಮಾಡ್ತೀರಿ ಗೊತ್ತಾ? ನಿಮ್ಮದೇ ಲ್ಯಾಂಡ್ ಆಗಿದ್ದರೆ ಉತ್ತಮ, ನಿಮ್ಮದೇ ಜಾಗ ಇದೆ ಅಂತಂದರೆ ಬಹಳ ಉತ್ತಮ. ಕರೆಕ್ಟಾಗಿ ಕುಟುಂಬದ ಸಂಖ್ಯೆ 4, ಕುಟುಂಬದ ಅಷ್ಟು ಹೆಸರನ್ನು ತಿಳ್ಕೊಬೇಕು. ಎಷ್ಟು ಗೊತ್ತಾ? ನಿಮ್ಮ ಚಿಕ್ಕಪ್ಪ, ದೊಡ್ಡಮ್ಮ, ನಿಮ್ಮ ರಕ್ತ ಸಂಬಂಧ ಎಲ್ಲರನ್ನೂ ತಿಳ್ಕೊಬೇಕು. ಎಲ್ಲರೂ ತಿಳ್ಕೊಬೇಕು ನೀವು ಮನಸ್ಸಲ್ಲಿ. ಯಾರೇ ಆಗಿದ್ರೂ ಕೂಡ ನೀವು ಮಾತಾಡ್ತಾ ಇಲ್ಲ, 10 ವರ್ಷ ಆಯಿತು ಮಾತು ಬಿಟ್ಟು ಹೋಗಿದೆ, ಅವ್ರ ಹೆಸರು ನೆನಪು ಮಾಡ್ಕೋಬೇಕು. ಇತ್ತೀಚೆಗೆ ಗಲಾಟೆ ಆಗಿದೆ, ಅವ್ರ ಹೆಸರು ನೆನಪು ಮಾಡ್ಕೋಬೇಕು. ಯಾರದೇ ಆಗಿರಲಿ, ನಿಮ್ಮ ರಕ್ತ ಸಂಬಂಧಿಕರು 25-30 ಹೆಸರು ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು. ಉಪ್ಪು ಮತ್ತು ಭತ್ತ 2 ಮಿಶ್ರಣ ಮಾಡಿಕೊಂಡು ಒಂದು ಅಡಿಕೆ ತಟ್ಟೆಯಲ್ಲಿ ಹಾಕ್ಕೋಬೇಕು. ಉಪ್ಪು ಭತ್ತ, ಅಕ್ಕಿ ಆಗಬಾರ್ದು ಇಲ್ಲಿ, ಭತ್ತ ಉಪ್ಪು ಎರಡನ್ನೂ ಕೂಡ ಒಂದು ಅಡಿಕೆ ತಟ್ಟೆಯಲ್ಲಿ ಹಾಕ್ಕೊಂಡು ಎಷ್ಟು ಜನ ರಕ್ತ ಸಂಬಂಧಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ನೆನಪು ಮಾಡಿಕೊಳ್ಳಬೇಕು. ಅವ್ರು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ. ಯಾರದ್ದು ಕೋಪ ನಿಮ್ಮನ್ನು ಲಾಕ್ ಮಾಡಿದೆಯೋ, ಯಾರದ್ದು ಶಾಪ ನಿಮ್ಮನ್ನು ಲಾಕ್ ಮಾಡಿದೆಯೋ, ಯಾವ ಒತ್ತಡಕ್ಕೆ ಬಿದ್ದಿದ್ದೀರೋ, ಯಾವ ತೊಂದರೆಗೆ ಸಿಲುಕಾಕ್ಕೊಂಡಿದ್ದೀರೋ, ಈ ತಿಂತಕ್ಕಂತಹ ಪದಾರ್ಥಗಳಿವು. ನಿಮ್ಮ ಹಸುವನ್ನು ನೀಗಿಸ್ತಕ್ಕಂತಹದ್ದು ಈ ಒಂದು ಭತ್ತ, ನಿಮ್ಮ ರುಚಿನ ಹೆಚ್ಚಿಸ್ಕೊಡ್ತಕ್ಕಂತಹದ್ದು ಈ ಉಪ್ಪು. ಇವೆರಡರಲ್ಲೂ ಕೂಡ ಇವರಿದ್ದಾರೆ. ಈ ಪದಾರ್ಥಗಳನ್ನು ನಿಮ್ಮ ಶತ್ರುಗಳಾಗಿರಲಿ ಮಿತ್ರರಾಗಲಿ ಉಣ್ತಾರೆ. ಅದಕ್ಕಾಗಿ ಮೇಜರಾಗಿ ಈ 2 ಪದಾರ್ಥವನ್ನು ಎಲ್ಲ ಹೆಸರು ಕೂಡ ಹೇಳ್ಕೊಳ್ತಕ್ಕಂತಹದ್ದು. ಮನಸ್ಸಲ್ಲಿ ಅಷ್ಟೇ ಹೇಳ್ಕೊಳ್ತೀರಿ, ಬೇರೆ ಚೀಟಿ ಮತ್ತೊಂದು ಎಂತ ಇಲ್ಲ. ಆ ಉಪ್ಪನ್ನು ನೀವು ಒಮ್ಮೆ ನಿಮಗೆ ನೀವೇ ಇಳಿ ತೆಗೆದು ಬಿಡ್ತಕ್ಕಂಥದ್ದು. ಇಳಿ ತೆಗೆಯೋದು ನಿಮ್ಮದೇ ಸೈಟ್ ಇದೆ, ನಿಮ್ಮದೇ ಜಮೀನಿದೆ, ಏನೂ ಅಭ್ಯಂತರವಿಲ್ಲ. ನೀವು ನಿಮ್ಮ ಒಂದು ಹೊಲಕ್ಕೆ ಗೊಬ್ಬರ ಹಾಕಿದಾಗೆ ಇದು ಕೂಡ ಅಷ್ಟೇ. ಒಂದು ಅರ್ಧ ಹಾಡಿ ಹಳ್ಳ ತೆಗೆದುಬಿಟ್ಟು ಮುಚ್ಚಿಬಿಡೋದು. ನಮ್ಮದು ಹೊಲ ಇಲ್ಲ ಗುರುಗಳೇ, ಗದ್ದೆ ಇಲ್ಲ ಗುರುಗಳೇ, ಒಂದು ಸೈಟು ಇಲ್ಲ ಗುರುಗಳೇ, ಎಂಥ ಮಾಡೋದು? ಒಟ್ಟಾರೆ ಕನಸು ಇಟ್ಕೊಂಡಿದ್ದೀನಿ ದೊಡ್ಡದು ಅನ್ನೋರಾದರೆ ಎಲ್ಲಾದರೂ ಬೆಟ್ಟದ ತಪ್ಪಲು ಅಂತ ಇರುತ್ತೆ. ಬೆಟ್ಟದ ತಪ್ಪಲಲ್ಲಿ ಈಚಿಲು ಮರ ಇತ್ತು ಅಂತಂದರೆ, ಈಚಿಲು ಮರದ ಕೆಳಗಡೆ ಏನಾದರೂ ನೀವು ಮಾಡ್ತೀನಿ ಅಂತಂದರೆ ಅದ್ಭುತ. ನಿಮ್ಮ ಕನಸು ನನಸಾದಂತೆಯೇ ಸರಿ, ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ರೆಮಿಡಿಯನ್ನು ಅರ್ಧ ಹಾಡಿ ಮಣ್ಣು ತೆಗೆದುಬಿಟ್ಟು ಆ ಉಪ್ಪು ಮತ್ತು ಆ ಭತ್ತದ ಮಿಶ್ರಣವನ್ನು ಮುಚ್ಚಿಬಿಡ್ತಕ್ಕಂಥದ್ದು, ತಟ್ಟೆಯನ್ನು ಹಲ್ಲೆ ಇಟ್ಟು ಬರ್ತಕ್ಕಂಥದ್ದು. ನೀವು ಬರಬೇಕಾದ್ರೆ ಯಾರಿಗಾದರೂ ವೃದ್ಧರಿಗೋ ಅಥವಾ ನಿಮ್ಮ ಮಿತ್ರರಿಗೋ ಎಳನೀರು, ಒಂದು ಸಿಹಿಯನ್ನು, ಏನೋ ಒಂದು ಪದಾರ್ಥವನ್ನು ಕೊಟ್ಟು ಮನೆಗೆ ಆ ಪದಾರ್ಥವನ್ನು ತರೋವಂಥದ್ದು, ಎಲ್ಲರೂ ಹಂಚಿಕೊಳ್ತಕ್ಕಂಥದ್ದು. ಈ ಪದ್ಧತಿಯನ್ನು ಮಾಡಿ ನಿಮ್ಮ ಕನಸು ನನಸಾಗಲಿಕ್ಕೆ ಕೆಲವು ಗಂಟೆಗಳು ಸಾಕು. ಪ್ರಯತ್ನ ಪಟ್ಟು ಸೋತಿದ್ರೆ ಅಥವಾ ಒಂದಷ್ಟು ದಿನಗಳು ಅಂತ ತೆಗೆದುಕೊಂಡ್ಬಿಡುತ್ತೆ. ಒಂದಷ್ಟು ದಿನಗಳು ಅಂತ ತಗೊಂಡ್ರೂ ಕೂಡ 27 ದಿನಗಳ ಒಳಗಡೆ ನಿಮ್ಮ ಕನಸು ನನಸಾಗಲಿಕ್ಕೆ ಇದು ಅತ್ಯಂತ ರಾಷ್ಟ್ರೀಯ ಹೆದ್ದಾರಿ ಈ ರೆಮಿಡಿ.
ಖಂಡಿತ ಗುರುಗಳೇ, ನಾನು ಸರಳವಾಗಿ ತಿಳಿಸಿ ಅಂತಂದರೆ ನೀವು ಕೊಟ್ಟಂತಹ ಪರಿಹಾರ ಅಷ್ಟೇ ಸರಳವಾಗಿತ್ತು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಕನಸುಗಳು ಕೂಡ ನನಸಾಗಬೇಕು ಅಂತಂದರೆ ಯಾಕೆ ತಡ ಮಾಡ್ತೀರಾ? ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.